ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಓಡಿಐ ಪಂದ್ಯದಲ್ಲೇ ಭಾರತ ತಂಡಕ್ಕೆ ಸೋಲು. ಇನ್ನು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಫೇಲ್. ಇನ್ನು ಈ ಮ್ಯಾಚ್ ಹೈಲೈಟ್ಸ್ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡದೇನೆ ಕೂಡ ಮರಿಬೇಡಿ. ಇನ್ನು ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 3 ಓಡಿಐ ಪಂದ್ಯಗಳ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ 7 ವಿಕೆಟ್ಗಳಿಂದ ಸೋತಿದೆ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಆಸ್ಟ್ರೇಲಿಯಾ ತಂಡ ಬೌಲಿಂಗ್ ಆದ್ರೆ ತಗೊಳುತ್ತೆ. ಅದರಂತೆ ಬ್ಯಾಟಿಂಗ್ ಗೆ ಬಂದಂತ ನಮ್ಮ ಇಂಡಿಯಾನ ಓಪನರ್ಸ್ ಆದಂತ ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಅಂತ ಪರ್ಫಾರ್ಮ್ ಏನು ಮಾಡಲಿಲ್ಲ ಅಂತಾನೆ ಹೇಳ್ಬೋದು. ರೋಹಿತ್ ಶರ್ಮಾ 8 ರನ್ ಆಡಿದ್ರೆ, ಇನ್ನು ನಮ್ಮ ಭಾರತದ ನಾಯಕ ಶುಭ್ಮನ್ ಗಿಲ್ 10 ರನ್ ಆಡಿದ್ರೆ, ವಿರಾಟ್ ಕೊಹ್ಲಿ ಡಕ್ಔಟ್ ಆಗುವ ಮೂಲಕ ಕೆಟ್ಟ ದಾಖಲೆಯನ್ನಾದ್ರೆ ಕಟ್ಟಿಕೊಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಇದಾದ ಬಳಿಕ 3 ವಿಕೆಟ್ ಹೋದ ಬಳಿಕ ಸ್ವಲ್ಪ ಮಳೆ ಆದರೆ ಬರುತ್ತೆ ಮತ್ತು ಮಳೆ ನಿಂತಾದ ಮೇಲೆ ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಕೂಡ ಔಟ್ ಆಗ್ತಾರೆ. ಶ್ರೇಯಸ್ ಅಯ್ಯರ್ ಔಟ್ ಆಗ್ತಿದ್ದಂತೆ ಮತ್ತೊಮ್ಮೆ ಮಳೆ ಆದ್ರೆ ಬರುತ್ತೆ. ಮಳೆ ಬಂದಾದ ಕಾರಣದಿಂದಾಗಿ 26 ಓವರ್ ಮ್ಯಾಚ್ ಆದ್ರೆ ಆಡಿಸ್ತಾರೆ ಮತ್ತು ಎರಡು ತಂಡಕ್ಕೂ 26 ಓವರ್ ಮ್ಯಾಚ್ ಆದ್ರೆ ಆಡಿಸ್ತಾರೆ. ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 26 ಓವರ್ಗಳಲ್ಲಿ 136 ರನ್ ಆದ್ರೆ ಹೊಡಿತಾರೆ, 9 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ನಮ್ಮ ಕನ್ನಡಿಗ KL ರಾಹುಲ್ ಅವರು 38 ರನ್ ನೋಡಿದ್ರೆ, ಅಕ್ಷರ್ ಪಟೇಲ್ 31 ರನ್ ಆದ್ರೆ ಹೊಡಿತಾರೆ. ಆನಂತರ ವಾಷಿಂಗ್ಟನ್ ಸುಂದರ್ 10 ರನ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ 19 ರನ್ ಆಡಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ನಮ್ಮ ಭಾರತ ತಂಡ ಮೊದಲನೇ ಇನ್ನಿಂಗ್ಸ್ ನಲ್ಲಿ 136 ರನ್ ಆದ್ರೆ ಹೊಡಿತಾರೆ. ಆನಂತರ ನೆಕ್ಸ್ಟ್ ಬ್ಯಾಟಿಂಗ್ ಗೆ ಬಂದಂತ ಆಸ್ಟ್ರೇಲಿಯಾ ತಂಡಕ್ಕೆ ಆಘಾತ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು. ಟ್ರಾವಿಸ್ ಹೆಡ್ ಅವರು 8 ರನ್ ಆಡಿ 2ನೇ ಓವರ್ ನಲ್ಲಿ ಆದ್ರೆ ಔಟ್ ಆಗ್ತಾರೆ. ಆನಂತರ ಆಸ್ಟ್ರೇಲಿಯಾದ ನಾಯಕ ಆಗಿರುವಂತಹ ಮಿಚೆಲ್ ಮಾರ್ಸ್ ಅವರು 46 ರನ್ ಆದ್ರೆ ಆಡ್ತಾರೆ ಅಂತಾನೆ ಹೇಳ್ಬೋದು. ಬಿರುಸಿನ ಆಟ. ಅವರಿಗೆ ಸಾಥ್ ಕೊಟ್ಟಂತ ಜಾಸ್ ಫಿಲಿಪ್ ಅವರು 37 ರನ್ ಆದ್ರೆ ಆಡ್ತಾರೆ. ಇನ್ನು ಜಾಸ್ ಫಿಲಿಪ್ ಔಟ್ ಆದ್ಮೇಲೆ ಮ್ಯಾಥ್ಯೂ ರಾನ್ಸೋ ಬಂದು 21 ರನ್ ಆಡುವ ಮೂಲಕ ಆಸ್ಟ್ರೇಲಿಯಾ ತಂಡಕ್ಕೆ 7 ವಿಕೆಟ್ ಗಳಿಂದ ಭರ್ಜರಿ ಜಯ ಆದ್ರೆ ಸಿಗುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.